ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದರ್ ಯೂಟ್ಯೂಬ್ ಚಾನಲ್. ಸೊ ಮತ್ತೆ ಭಾಳ ದಿನಗಳಾದಮೇಲೆ ನಾವು ಸಿಕ್ಕಿದ್ವಿ. ರೀಸನ್ ಅದೇ ಹೇಳಿದ್ನಲ್ಲ, ಲಾಸ್ಟ್ ಟೈಮ್ ಹೇಳಿದ್ದೆ ಆಲ್ರೆಡಿ. ಎಕ್ಸಾಮ್ಸ್ ನಡೀತಾ ಇದ್ದಾವೆ, ಅದಕ್ಕೆ ನನಗೆ ಕರೆಕ್ಟಾಗಿ ವೀಡಿಯೋಸ್ ಮಾಡೋಕ್ಕೆ ಆಗ್ತಿಲ್ಲ ಅಂತ. ಸೊ ಇವಾಗ ಒಂದು KI ಇಂಪಾರ್ಟೆಂಟ್ ಅಪ್ಡೇಟ್ ಇತ್ತು, ಅದನ್ನ ಹೇಳ್ಬೇಕು ಅಂತಲೇ ಬಂದೆ. ಅಪ್ಡೇಟ್ ಏನು ಅಂತಂದರೆ, ನಿಮ್ಮದು ಫಸ್ಟ್ ರೌಂಡ್ ಟೆಂಪ್ರವರಿ ಸೀಟ್ ಅಂದರೆ ತಾತ್ಕಾಲಿಕ, ನಾಟ್ ಪರ್ಮನೆಂಟ್, ಟೆಂಪ್ರವರಿ ಸೀಟ್ ಬಿಟ್ಟಿದ್ದಾರೆ ಇವತ್ತು ಬಿಟ್ಟಿರೋ ಸೀಟು. ಇವತ್ತು ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ 99% ಫಸ್ಟ್ ರೌಂಡಲ್ಲಿ ನಿಮಗೆ ಅದೇ ಕಾಲೇಜ್ ಸಿಗಬಹುದು. ಸಮ್ ಕೇಸಸ್, ವೆರಿ ರೇರ್ ಕೇಸಸಲ್ಲಿ ಮಾತ್ರ ಚೇಂಜ್ ಆಗುತ್ತೆ, ಬೇರೆ ಕಾಲೇಜ್ ಸಿಗುತ್ತೆ. ಮೊನ್ನೆ ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲ, ಟಿಲ್ ಮಂಡೇ ತನಕ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅದ್ರ ಬೇಸಿಸ್ ಮೇಲೆ ಇವತ್ತು ಟೆಂಪ್ರವರಿ ಸೀಟ್ನ ಬಿಟ್ಟಿದ್ದಾರೆ. ಸೊ ಆ ಟೆಂಪ್ರವರಿ ಸೀಟ್ನ ಯಾರಿನ್ನೂ ಚೆಕ್ ಮಾಡ್ಕೊಂಡಿಲ್ಲ, KA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ UGCETಯಲ್ಲಿ ನಿಮ್ಮ ಟೆಂಪ್ರವರಿ ಸೀಟ್ನ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡೋದಕ್ಕಿಂತ ಮುಂಚೆ ಪಾಸ್ವರ್ಡ್ ನಿಮ್ಮದು ನೆನಪಿರುತ್ತಲ್ಲ, ಅದನ್ನೇ ಪಾಸ್ವರ್ಡ್ ಅಪ್ಲೋಡ್ ಮಾಡಬೇಕು. ಮತ್ತು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು ಸ್ಕ್ಯಾನರ್ ಕೊಟ್ಟಿರ್ತಾರಲ್ಲ, ಆ ಸ್ಕ್ಯಾನರ್ನ ಇಲ್ಲೇ ಸ್ಕ್ಯಾನ್ ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ನಿಮ್ಮದು ಏನು ಕಾಲೇಜು ಅಂತ ತೋರಿಸುತ್ತೆ. ಸೊ ನೆಕ್ಸ್ಟ್ ಮುಂದಿಂದು ಏನು ಅಂದರೆ, ಇವಾಗ ಟೆಂಪ್ರವರಿ ಸೀಟ್ ಬಂತು. ನೆಕ್ಸ್ಟ್ ಇನ್ನು ಸೆಕೆಂಡ್ ಅಥವಾ 1 to 4 ವಿತಿನ್ ಫ್ಯೂ ಡೇಸ್, ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸೊ ಅವತ್ತು ನಿಮಗೆ ಯಾವ ಕಾಲೇಜ್ ತೋರಿಸುತ್ತಲ್ಲೋ ಅದು ಫಸ್ಟ್ ರೌಂಡ್ ಪರ್ಮನೆಂಟ್ ಕಾಲೇಜ್, ಫಸ್ಟ್ ರೌಂಡ್ ಫೈನಲ್ ಕಾಲೇಜ್. ಸೊ ಅಲ್ಲಿ ನಿಮಗೆ 4 ಚಾಯ್ಸ್ ಅಂತ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ 4 ಇರುತ್ತೆ. 4 ಚಾಯ್ಸಸ್ಗೂ ಬೇರೆ ಬೇರೆ ಮೀನಿಂಗ್ ಇದೆ. ಇಷ್ಟು ದಿನಗಳ ಕಾಲ ಆ 4 ಚಾಯ್ಸ್ಗೆ ಏನು ಮೀನಿಂಗ್ ಇತ್ತೋ ಅದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಇಯರ್ ಆ 4 ಚಾಯ್ಸಸ್ ನೇಮ್ ಏನಾದರೂ KA ಅವ್ರ ಕಡೆಯಿಂದ ಆಲ್ಟ್ರೇಷನ್ ಆಯಿತು, ಚೇಂಜ್ ಆಯಿತು ಅಂದರೆ ನಾನು ಮತ್ತೆ ಅವತ್ತಿನ ದಿವಸ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಷ್ಟು ದಿನಗಳ ಕಾಲ ಅದರದ್ದು ಮೀನಿಂಗ್ ಏನಿತ್ತು ಅದನ್ನ ನಾನಿವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಚಾಯ್ಸ್ 1 ಫಾರ್ ಎಕ್ಸಾಂಪಲ್, ಇವತ್ತು ನೀವು ಸೀಟ್ ನೋಡ್ಕೊಂಡ್ರಿ, ನೆಕ್ಸ್ಟ್ ಮತ್ತೆ ಫಸ್ಟ್ ರೌಂಡ್ ಫೈನಲ್ ಸೀಟ್ ಬಿಡ್ತಾರೆ ಇನ್ನೂ ಸ್ವಲ್ಪ ದಿವಸ. ಅವತ್ತು ಲಿಂಕ್ ಓಪನ್ ಮಾಡ್ತೀರಾ, ಅವತ್ತು ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸ್ಕ್ಯಾನರ್ ಇರುತ್ತಲ್ಲ, ಅದನ್ನ ಸ್ಕ್ಯಾನ್ ಮಾಡ್ಕೊತೀರಾ, ನಿಮ್ಮದು ಪಾಸ್ವರ್ಡ್ ಹಾಕ್ತೀರಾ, ಅಲ್ಲಿ ಒಂದು ಕಾಲೇಜ್ ಸೀಟ್ ಅಲಾಟ್ ಆಗಿರೋದು ತೋರಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ತೋರಿಸಿರೋ ಕಾಲೇಜ್ ABC ಕಾಲೇಜ್ XYZ ಕೋರ್ಸ್. ಸೊ ABC ಕಾಲೇಜ್ XYZ ಕೋರ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿರೋ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ 6th ಕಾಲೇಜ್ ಅಂತ ಅಂದ್ಕೊಳ್ಳೋಣ. 6th ಕಾಲೇಜ್ ABC ಕಾಲೇಜ್ XYZ ಕೋರ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಿ. KA ಅವರು ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟಲ್ಲಿ ಈ ಕಾಲೇಜ್ನ ನಿಮಗೆ ಪ್ರೊವೈಡ್ ಮಾಡಿದ್ದಾರೆ ಅಂದ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು, 4 ಚಾಯ್ಸ್ ಇರುತ್ತಲ್ಲ, ಅದನ್ನ ಪ್ರಿಫರ್ ಮಾಡಬೇಕು. ಚಾಯ್ಸ್ 1 ಅಂದ್ರೇನು ಅಂದರೆ, ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ ಅಂದರೆ, ನನಗೆ 6th ಆಪ್ಷನಲ್ಲಿ ಸಿಕ್ಕಿರೋ AB ಕೋರ್ಸ್ನಲ್ಲಿರೋ XYZ ಕಾಲೇಜ್ ನಂಗೆ ಇಷ್ಟ ಆಗಿದೆ, ನಾನು ಆ ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗ್ತೀನಿ ಅಂತ ಹೇಳಿ ಚಾಯ್ಸ್ 1 ಕೊಟ್ಟು ಸಬ್ಮಿಟ್ ಕೊಡಬೇಕು. ಇದಿಷ್ಟು ಪ್ರೋಸೆಸ್ ಆದಮೇಲೆ ಇನ್ನೊಂದು ಲಿಂಕ್ ಇರುತ್ತೆ. ಆ ಲಿಂಕ್ ಮೂಲಕ ನೀವು ಆನ್ಲೈನ್ ಆದರೂ ಕ್ಯಾಶ್ ಪೇ ಮಾಡ್ಬೋದು, ಚಲನ್ ಡೌನ್ಲೋಡ್ ಮಾಡಿ ಕೂಡ ಕ್ಯಾಶ್ನ ಪೇ ಮಾಡ್ಬೋದು. ಇಷ್ಟು ದಿನಗಳ ಪ್ರಕಾರ ಚಲನ್ ಬ್ಯಾಂಕಿಗೆ ಹೋಗಿ ಚಲನ್ ಚಾನಲ್ ಮುಂಚೆನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿ ನೀವು ನಿಮ್ಮ ಎಷ್ಟು ಫೀ ಹೇಳಿರ್ತಾರೋ ಅವರು ಅದಷ್ಟು ಫೀಸ್ ವಿತೌಟ್ ಲೀವಿಂಗ್ ಅ ಸಿಂಗಲ್ ರುಪಿ, 1 ರೂಪಾಯಿನೂ ಬಿಡದಂಗೆ ಅಷ್ಟು ದುಡ್ಡನ್ನು ನೀವು ಪೇ ಮಾಡಬೇಕು. ಇವಾಗ ನೀವು ಪೇ ಮಾಡಿರೋ ದುಡ್ಡು KA ಅವ್ರ ಹತ್ರ ಹೋಗುತ್ತೆ. ನೀವು XYZ ಕಾಲೇಜ್ಗೆ ಫೀಸ್ನ ಕಟ್ತಾ ಇಲ್ಲ. ಈಗ ನೀವು ಕಟ್ಟೋ ಫೀಸ್ ಇವಾಗ KA ಅವ್ರಿಗೆ ಹೋಗಿರುತ್ತೆ. ಕಾಲೇಜಿಂದ ಬಂದಮೇಲೆ ಮತ್ತೊಂದು ಲಿಂಕ್ ಇರುತ್ತೆ. ಲಿಂಕಲ್ಲಿ ನಿಮಗೆ ಕಾಲೇಜಲ್ಲಿ ಏನಾದರೂ ಡೊನೇಷನ್ ಕೇಳಿದ್ರಾ ಅಂತ ಒಂದು ಕ್ವೆಶ್ಚನ್ ಇರುತ್ತೆ. ಎಷ್ಟು ಅಮೌಂಟ್ ಕೇಳಿದ್ರು ಅಂತ ನೀವಲ್ಲಿ ಏನು ಮಾಡಬೇಕು, ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟು ಓಕೆ ಅಂತ ಕೊಟ್ಟು ಅದನ್ನ ನೀವು ಸ್ಕ್ರೀನ್ಶಾಟ್ ತಗೊಂಡ್ರೆ ಇಲ್ಲಿಗೆ ನಿಮ್ಮದು ಸೀಟ್ ಅಲಾಟ್ಮೆಂಟ್ ಪೂರ್ತಿ ಮುಗೀತು. ನೀವೇನಾದರೂ ಒಂದು ವೇಳೆ ಚಲನ್ ಡೌನ್ಲೋಡ್ ಮಾಡಿಕೊಂಡು ದುಡ್ಡು ಕೊಟ್ಟು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಡ್ಮಿಷನ್ ಮಾಡ್ಕೊಂಡು ಮನೆಗೆ ಬರ್ತೀರಾ,
ಬಂದಮೇಲೆ ಇನ್ನೊಂದು ಸರಿ ಕೆ ಎ ಅಲ್ಲಿ ಲಾಗಿನ್ ಆಗಿ ನಿಮ್ಮ ಡೊನೇಷನ್ ಎಷ್ಟು ಕೇಳಿದಾರೆ ಅಂತ ಕಟ್ಟಿಲ್ಲ ಅಂತಂದರೆ ಅದು ನಿಮ್ಮದು ಸೀಟ್ ಬೇಕಿದ್ರೆ ಡಿಸ್ಕ್ವಾಲಿಫೈ ಕೂಡ ಆಗ್ಬೋದು. ಅದಕ್ಕೋಸ್ಕರ ಯಾರೂ ಅಂಥ ತಪ್ಪುಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕಾಲೇಜಿಂದ ಬಂದ ತಕ್ಷಣ ಫಸ್ಟ್ ನಿಮ್ಮದು ಇನ್ನೊಂದು ಸರಿ ಲಾಗಿನ್ ಆಗಿ ಅದೇನು ಕೇಳುತ್ತೆ ಅದನ್ನೆಲ್ಲ ಸಬ್ಮಿಟ್ ಕೊಡೋದನ್ನ ಮರಿಬೇಡ್ರಿ. ಇನ್ನೊಂದು ಸರಿ ಹೇಳ್ತೀನಿ ಇವಾಗ ಜಸ್ಟ್ ಒಂದು ರೆಫರೆನ್ಸ್ಗಿರಲಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಕಮ್ಮಿಂಗ್ ಟು ಸೆಕೆಂಡ್ ಚಾಯ್ಸ್ 2 ಅಂದರೆ ಏನರ್ಥ? ಚಾಯ್ಸ್ 2 ಮೀನಿಂಗ್ ಏನು ಅಂದರೆ, ಇವಾಗ 6th ಆಪ್ಷನ್ ಏನು ಸಿಕ್ಕಿದೆ ನನಗೆ, ಅದು ಓಕೆ, XYZ ಕಾಲೇಜ್ ನನಗೆ ಇಷ್ಟ ಇದೆ. ಆದರೆ ಅದ್ರ ಮೇಲ್ಗಡೆ ಇನ್ನೂ 5 ಕಾಲೇಜ್ ಇದ್ದಾವಲ್ಲ, ಆ 5 ಕಾಲೇಜಲ್ಲಿ ಯಾವುದಾದ್ರೂ ನನಗೊಂದು ಕಾಲೇಜ್ ಸಿಕ್ಕರೆ ಇಷ್ಟ ಆಗ್ತಿತ್ತು, ಆ ಕಾಲೇಜಸ್ ನನಗೆ ಬೇಕಿತ್ತು, ಈ ಕಾಲೇಜ್ನ 6th ಕಾಲೇಜ್ನ ನಾನು ಹೋಲ್ಡಲ್ಲಿಕ್ಕಿ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅಂದರೆ ಸೆಕೆಂಡ್ ಅಲಾಟ್ಮೆಂಟ್ ತನಕ ವೇಟ್ ಮಾಡ್ತೀನಿ ಅನ್ನೋರು ಚಾಯ್ಸ್ 2 ತಗೋಬೇಕು. ನಿಮಗೆ ಚಾನಲ್ ಡೌನ್ಲೋಡ್ ಮಾಡೋದು, ಫೀಸ್ ಕಟ್ಟೋದು ಏನೂ ಇಲ್ಲ ಚಾಯ್ಸ್ 2 ತಗೊಂಡ್ರೆ. ನೆಕ್ಸ್ಟ್ ಕಮ್ಮಿಂಗ್ ಟು ಚಾಯ್ಸ್ 3. ಇವಾಗ ಏನು 6th ಕಾಲೇಜ್ ಇದೆ, ಆ 6th ಕಾಲೇಜ್ ನನಗೆ ಬೇಡ, ನೀವು ಆ ಕಾಲೇಜ್ ನನಗೆ ಕೊಟ್ಟರು ನಾನು ಆ ಕಾಲೇಜಿಗೆ ಹೋಗಕ್ಕೆ ಇಷ್ಟ ಇಲ್ಲ, ನಂಗೆ ಆ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಸ್ ಕೊಡ್ರಿ, ನಾನು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮೀನಿಂಗು. ನೆಕ್ಸ್ಟ್ ಕಮ್ ಟು ಚಾಯ್ಸ್ 4 ಮೀನಿಂಗ್ ಏನು ಅಂತಂದರೆ, ನನಗೆ ಕೆ ಎಯಿಂದ ಎಕ್ಸಿಟ್ ಆಗ್ತೀನಿ, ನನಗೆ ಕೆ ಎ ಕೌನ್ಸಿಲಿಂಗ್ ಎಲ್ಲ ಬೇಡ, ಕೆ ಎ ಆಪ್ಷನ್ ಎಂಟ್ರಿನೂ ಬೇಡ, ನಂಗೆ ಕೆ ಎ ಸಹವಾಸನ ಬೇಡ ಅಂತ ಕೆ ಎಯಿಂದ ಎಕ್ಸಿಟ್ ಆಗೋದು. ನೀವು ಒಂದ್ಸರಿ ಚಾಯ್ಸ್ 4 ಏನಾದರೂ ಪ್ರಿಫರ್ ಮಾಡಿದ್ರಿ ಅಂದರೆ ಲೈಫ್ ಲಾಂಗ್ ನೀವು ಕೆ ಎ ಸಂಬಂಧ, ಕೆ ಎಗೆ ಲಿಂಕ್ ಇರೋ ಯಾವುದೇ ಇನ್ಸ್ಟಿಟ್ಯೂಟ್ ಆಗಲಿ ಎಲ್ಲಿಗಾದರೂ ನೀವು ಹೋಗಿ ಏನು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ಒಂದ್ಸರಿ ನೀವು ಚಾಯ್ಸ್ 4 ಪ್ರಿಫರ್ ಮಾಡಿದ್ರಿ ಅಂದರೆ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ಚಾಯ್ಸ್ 4ನ ಯಾರು ಪ್ರಿಫರ್ ಮಾಡಬೇಡಿ. ನನ್ನ ಪರ್ಸ್ನಲ್ ಸಜೆಷನ್ ಇದು, ಉಳಿದಿದ್ದು ನಿಮಗೆ ಬಿಟ್ಟಿದ್ದು, ನನ್ನ ಪರ್ಸ್ನಲ್ ಸಜೆಷನ್ನ ನಾನು ಹೇಳ್ತಾ ಇರೋದು ನಿಮಗೆ. ಚಾಯ್ಸ್ 4ನ ಯಾರು ಒಬೇ ಮಾಡಬೇಡಿ. ಇದಿಷ್ಟು ಚಾಯ್ಸಸ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ನಿಮ್ಮದು ಇವಾಗ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಆದ ತಕ್ಷಣ ಇದಿಷ್ಟು ಆ್ಯಸ್ ಪರ್ ಟಿಲ್ ನಾವು ಯಾವ ಥರ ಇತ್ತೋ ಅದರದ್ದು ಬೇಸ್ ಮೇಲೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಿಮಗೆ ರಿಸಲ್ಟ್ ಬಿಟ್ಟ ದಿವಸ ಏನಾದರೂ ಚೇಂಜಸ್ ಮಾಡಿದರೆ, ಏನಾದರೂ ಮಾಡಿಫಿಕೇಷನ್ಸ್ ಮಾಡಿದರೆ ಅವತ್ತು ಮತ್ತೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಆ ವ್ಲಾಗ್ನ ಮಿಸ್ ಮಾಡದೆ ನೋಡಿ. ಸೊ ಅಪಾರ್ಟ್ ಫ್ರಮ್ ದಟ್ ಅಲ್ಲಿಗೆ ನಿಮ್ಮದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗೀತು. ಸೊ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಆಪ್ಷನ್ ಎಂಟ್ರಿ ಮಾಡಬೇಕು ನೀವು, ಆಪ್ಷನ್ ಎಂಟ್ರಿ. ಇವಾಗ ಲೀಸ್ಟ್ ಹಂಗೆ ಇರುತ್ತೆ, ಲೀಸ್ಟ್ ಏನು ಹಾಳಾಗಿರಲ್ಲ. ಲೀಸ್ಟಲ್ಲಿ ನೀವು ಕಾಲೇಜಸ್ನ ಆ್ಯಡ್ ಮಾಡೋದು, ಡಿಲೀಟ್ ಮಾಡೋದು, ನಂಬರ್ಸ್ನ ಆಲ್ಟರ್ನೇಟ್ ಮಾಡೋದು, ಹೊಸ್ದಾಗಿ ಕಾಲೇಜಸ್ನ ಆ್ಯಡ್ ಮಾಡೋದು, ಈ ಥರ ಇರುತ್ತೆ. ಇದಾದ್ಮೇಲೆ ಮತ್ತೆ ಒಂದು ಸರಿ ಮೇ ಬಿ ಮಾರ್ಕ್ ಅಲಾಟ್ಮೆಂಟ್ ಬಿಡ್ತಾರೆ, ಆಮೇಲೆ ಒಂದು ಟೆಂಪ್ರವರಿ, ಆಮೇಲೆ ಸೆಕೆಂಡ್ ಫೈನಲ್. ಇದೇ ಥರ ಸೇಮ್ ಥರ್ಡ್ ಪ್ರೊಸೀಜರ್ ಕೂಡ ಆಗುತ್ತೆ. ಸೊ ಇಲ್ಲಿ ಪ್ರತಿ ಸ್ಟೆಪ್ಪಲ್ಲೂ ಕಟ್ ಆಫ್ ಚೇಂಜ್ ಆಗುತ್ತೆ. ಇವಾಗ ನೀವು ಮೊನ್ನೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿದ್ರಲ್ಲ, ಅವಾಗಿರೋ ಕಟ್ ಆಫ್ಗೂ ಇವತ್ತು ನೀವು ಟೆಂಪ್ರವರಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತಿರಲ್ಲ, ಟೆಂಪ್ರವರಿ ಸೀಟ್ ಅಲಾಟ್ಮೆಂಟ್ ನೋಡ್ತಿರಲ್ಲ, ಇದರಲ್ಲಿರೋ ಕಟ್ ಆಫ್ಗೂ ಭಾಳ ವೇರಿಯೇಷನ್ಸ್ ಇರುತ್ತೆ. ಅವತ್ತಿಗೂ ಇವತ್ತಿಗೂ ಕಟ್ ಆಫ್ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ಇವತ್ತಿಗೂ ಮತ್ತೆ ನಿಮ್ಮದು ಫಸ್ಟ್ ಫೈನಲ್ ರೌಂಡ್ ಇರುತ್ತಲ್ಲ, ಅವತ್ತಿಗೂ ಮತ್ತೆ ಫೈನಲ್ ಕಟ್ ಆಫ್ನ ವೇರಿಯೇಟ್ ಮಾಡ್ತಾರೆ. ಇದೇ ಫಿಕ್ಸ್ಡ್ ಇರಲ್ಲ, ಚೇಂಜ್ ಆಗುತ್ತೆ. ಸೇಮ್ ಇಲ್ಲಿಂದ ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಚೇಂಜ್ ಆಗುತ್ತೆ, ಸೆಕೆಂಡ್ ರೌಂಡಿಂದ ಥರ್ಡ್ ರೌಂಡಿಗೂ ಕಟ್ ಆಫ್ ಚೇಂಜ್ ಆಗುತ್ತೆ. ಸೊ ನೀವು ಒಂದ್ಸರಿ ಚಾಯ್ಸ್ 1 ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಸಿಕ್ಕಿರೋ ಕಾಲೇಜ್ ನಿಮಗೆ ಸಂಪೂರ್ಣವಾಗಿ ತೃಪ್ತಿ ಇದೆನಾ, ಅಥವಾ ನಿಮ್ಗೆ ಆ ಕಾಲೇಜ್ ಇಷ್ಟ ಇದೆನಾ, ಹೋಗೋಕ್ಕೆ ಇಷ್ಟ ಇದೆ ಅಂದರೆ ಮಾತ್ರ ಚಾಯ್ಸ್ 1 ತಗೊಳ್ಳಿ. ಇಲ್ಲ ಅಂದರೆ ಆದಷ್ಟು ಚಾಯ್ಸ್ 2 ತಗೊಂಡು ವೇಟ್ ಮಾಡಿ. ಯಾರಿಗೆ ಗೊತ್ತು, ನಿಮಗೆ ಸಿಕ್ಕಿರೋ ಕಾಲೇಜ್ಗಿಂತ ಇನ್ನೂ ಬೆಟರ್ ಆಗಿರೋ ಕಾಲೇಜ್ ಸಿಗ್ಬೋದು. ಆಮೇಲೆ ಇನ್ನೊಂದು ಮ್ಯಾಟರ್ ಏನು ಅಂತಂದರೆ, ಎಲ್ಲರೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿ ಕಾಲೇಜ್ಗೆ ಹೋಗ್ಬಿಟ್ರೆ ಬೆಟರು, ಫಸ್ಟ್ ರೌಂಡಲ್ಲೇ ಸೀಟ್ ಸಿಕ್ಬಿಟ್ರೆ ಬೆಟರು. ಅವ್ರದ್ದೇನು ಹೈ ವ್ಯಾಲ್ಯೂ ಇರ್ತಾರೆ, ಅವರೇನು ಜಾಸ್ತಿ ಓದ್ಕೊಂಡಿರ್ತಾರೆ, ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ, ಅವರೇ ಫಸ್ಟ್ ಕಾಲೇಜ್ಗೆ ಹೋಗೋದು, ಇದೆಲ್ಲ ಸುಳ್ಳು, ಅದು ನಿಮ್ಮ ಭ್ರಮೆ ಅಷ್ಟೇ. ಆ ಥರ ಯಾವುದಿಲ್ಲ. ಫಸ್ಟ್ ರೌಂಡಲ್ಲಿ ಯಾರು ಕಾಲೇಜ್ ಸೀಟ್ ಅಲಾಟ್ ಆಗುತ್ತೋ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಥವಾ ಥರ್ಡ್ ರೌಂಡಲ್ಲಿ ಯಾರಿಗೆ ಸೀಟ್ ಅಲಾಟ್ ಆಗುತ್ತೋ ಇಬ್ಬರಿಗೂ ಸೇಮ್ ವ್ಯಾಲ್ಯೂ ಇರುತ್ತೆ, ಯಾವುದೇ ರೀತಿಯ ಚೇಂಜಸ್ ಇಲ್ಲ.
ಇವನು ಡಿಸಿಷನ್ನ ಸ್ವಲ್ಪ ಯೋಚನೆ ಮಾಡಿ ಜಾಸ್ತಿ ಟೈಮ್ ತಗೊಂಡಿರ್ತಾನೆ. ಥರ್ಡ್ ರೌಂಡಲ್ಲಿರೋನು, ಫಸ್ಟ್ ರೌಂಡಲ್ಲಿರೋನು ಓಕೆ ಅಂತ ಹೇಳಿ ಆ ಕಾಲೇಜ್ಗೆ ಹೋಗಿರ್ತಾನೆ. ಅವನು ಯೋಚನೆ ಮಾಡಿನೇ ಹೋಗಿರ್ತಾನೆ. ಅದರ ಅರ್ಥ ಫಸ್ಟ್ ರೌಂಡಲ್ಲಿ ಹೋದವ್ರಿಗೆ ಜಾಸ್ತಿ ಏನೋ ಮಾರ್ಕ್ಸ್ ಜಾಸ್ತಿ ತೆಗ್ದಿದ್ದಾರೆ ಅವರು, ಅದಕ್ಕೆ ಫಸ್ಟ್ ರೌಂಡಲ್ಲೇ ಸೀಟ್ ಅಲಾಟ್ ಆಯಿತು ಅಂತ. ಹಂಗಿಲ್ಲ, ಥರ್ಡ್ ರೌಂಡಲ್ಲಿ ಇರೋನಿಗೂ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಆದರೆ ಆ ಕಾಲೇಜ್ ಬೇಡ, ಅದು ಬಿಟ್ಟು ಬೇರೆ ಏನಾದರೂ ನೋಡೋಣ ಅಂತ ವೇಟ್ ಮಾಡ್ತಿರ್ತಾರೆ ಅಷ್ಟೇ. ಸೊ ಈ ರೀತಿ ಇರುತ್ತೆ. ಫಸ್ಟ್ ರೌಂಡಲ್ಲೇ ಚಾಯ್ಸ್ 1 ತಗೊಳೋದಕ್ಕಿಂತ ಆಗಲಿ, ಚಾಯ್ಸ್ 4 ತಗೊಳ್ಳೋಕ್ಕಿಂತ ಮುಂಚೆ ಆಗಲಿ ಯೋಚನೆ ಮಾಡಿ ಚಾಯ್ಸ್ನ ಪ್ರಿಫರ್ ಮಾಡಿ. ಚಾಯ್ಸ್ ಪ್ರಿಫರ್ ಮಾಡೋದಕ್ಕೂ 2-3 ದಿವಸ ಟೈಮ್ ಇರುತ್ತೆ. ಸೊ ಚಾಯ್ಸ್ ಪ್ರಿಫರ್ ಮಾಡಿದ ಮೇಲೆ ಕಾಲೇಜ್ಗೆ ಅಡ್ಮಿಷನ್ಸ್ಗೆ ಹೋಗ್ತೀರಾ. ಅಡ್ಮಿಷನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಾನು ಇನ್ನೊಂದು ಸರಿ ಇವಾಗ ಮತ್ತೆ ಹೊಸ್ದಾಗಿ ಏನಾದರೂ ಚೇಂಜಸ್ ಇರುತ್ತೆ, ಅದನ್ನ ನೋಡಿಬಿಟ್ಟು ನಾನು ಮತ್ತೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಹೊಸ ವ್ಲಾಗ್ ಮಾಡ್ತೀನಿ ಯಾವ್ಯಾವ ಡಾಕ್ಯುಮೆಂಟ್ಸ್ನ ನಾವು ಕಾಲೇಜ್ಗೆ ತಗೊಂಡು ಹೋಗಬೇಕು ಅಂತ. ಸೊ ಅದನ್ನ ನೋಡಿಕೊಂಡು ನೀವು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿಟ್ಕೊಂಡಿರ್ರಿ. ನಾನು ಫಸ್ಟ್ ರೌಂಡಲ್ಲೇ ಯಾರಿಗೆ ಡಾಕ್ಯುಮೆಂಟ್ಸ್ ಏನು ಹೇಳ್ತೇನೋ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡರ್ಗೂ ಅದೇ ಡಾಕ್ಯುಮೆಂಟ್ಸ್ ಇರುತ್ತೆ. ನೀವು ಆ ವಿಡಿಯೋ ನೋಡಿದ ತಕ್ಷಣ ಅದೇ ಡಾಕ್ಯುಮೆಂಟ್ಸ್ನ ಪ್ರಿಫರ್ ಬೆಟರ್ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೂ ನಿಮಗೆ ಸೀಟ್ ಅಲಾಟ್ ಆದಾಗ ನೀವು ಅದನ್ನೇ ತೊಗೊಂಡು ಪ್ರೊಸೀಡ್ ಆಗ್ಬೋದು. ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಆಗಲ್ಲ ಡಾಕ್ಯುಮೆಂಟ್ಸ್ ಮ್ಯಾಟರಲ್ಲಿ. ಆಮೇಲೆ ಡಾಕ್ಯುಮೆಂಟ್ಸ್ನ ನೀವು ಒಂದು ಒರಿಜಿನಲ್ ಡಾಕ್ಯುಮೆಂಟ್ ಸೆಟ್ನ KE ಅವ್ರಿಗೆ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಅದು ಸ್ವಲ್ಪ ದಿನಗಳಾದಮೇಲೆ ರಿಟರ್ನ್ ಮಾಡ್ತಾರೆ, ಅವ್ರ ಹತ್ರನೇ ಇಟ್ಕೊಳಲ್ಲ, ರಿಟರ್ನ್ ಮಾಡ್ತಾರೆ. ಯಾಕಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಮಾರ್ಕ್ಸ್ ಕಾರ್ಡ್ನೆಲ್ಲ ಕೊಟ್ಟಿರ್ತೀವಿ 10th 12th, ಸೊ ವಾಪಸ್ ಮಾಡ್ತಾರೆ. ಆಮೇಲೆ 3-4 ಕೆಲವೊಂದು ಕಾಲೇಜಸಲ್ಲಿ 4, ಕೆಲವೊಂದು ಕಾಲೇಜಸಲ್ಲಿ 3, ಕೆಲವೊಂದು ಕಾಲೇಜಸಲ್ಲಿ 2 ಜೆರಾಕ್ಸ್ ಸೆಟ್ ಕೇಳ್ತಾರೆ. ಇವಾಗ ನಾವೇನು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡೋಗಿರ್ತೀವಿ ಅದರದ್ದು ಜೆರಾಕ್ಸ್ ಸೆಟ್ ಕೂಡ 2 ಕೇಳ್ತಾರೆ. ಆಮೇಲೆ ಫೋಟೋ ಕಾಪೀಸ್ ಬೇಕಾಗುತ್ತೆ, ಫೋಟೋ ಕಾಪೀಸ್ನು ರೆಡಿ ಮಾಡಿ ಇಟ್ಕೊಂಡಿವ್ರಿ. ಡಾಕ್ಯುಮೆಂಟ್ಸ್ ಯಾವುದ್ಯಾವುದು ಅಂತ ನಾನು ಮುಂದೆ ಬರೋ ವ್ಲಾಗ್ಸಲ್ಲಿ ಪಕ್ಕಾ ಹೇಳ್ತೀನಿ. ಆಮೇಲೆ ಇನ್ನೊಂದು, ಈ ಮಂತ್ ಜೂನ್ ಮತ್ತು ಜುಲೈ ಮಂತಲ್ಲಿ ನನಗೆ ಅಷ್ಟು ವೀಡಿಯೋ ಮಾಡೋಕ್ಕೆ ಆಗಿಲ್ಲ. ರೀಸನ್ ಎಕ್ಸಾಮ್ದು, ಅದಕ್ಕೋಸ್ಕರ ಲ್ಯಾಗ್ ಆಗಿದೆ. ಎಷ್ಟೊಂದು ವಾರಕ್ಕೆ 2 ವಾರಕ್ಕೊಂದು 10 ದಿವಸಕ್ಕೊಂದು ಆ ಥರ ವೀಡಿಯೋ ಆಗಿಬಿಟ್ಟಿದೆ. ಸೊ ಇವಾಗ ನೆಕ್ಸ್ಟ್ ಆಗಸ್ಟ್ ಮಂತಲ್ಲಿ ಮೇ ಬಿ ನಂಗೆ ಲೀವ್ ಇರುತ್ತೆ, ರಜೆ ಇರುತ್ತೆ. ರಜೆ ಇದ್ದಾಗ ಆದಷ್ಟು ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ರಜದಲ್ಲಿ ಕೆಲವೊಂದು ಹಬ್ಬಗಳು ಕೂಡ ಇದೆ, ಹಬ್ಬದ್ದು ಕೂಡ ವ್ಲಾಗ್ಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಹಂಗೆ. ಆಮೇಲೆ ಆದಷ್ಟು ಟ್ರೈ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಬೇಕು, ನೀವು ವ್ಲಾಗ್ಸ್ ನೋಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನೀವು ಇದನ್ನೆಲ್ಲ ಮಾಡಿದರೆ ಮಾತ್ರ ನನಗೇನೋ ಒಂಥರ, ನಂಗಂತಲ್ಲ ಎಲ್ರಿಗೂ ಏನೋ ಒಂದು ಸಪೋರ್ಟಿಂಗ್ ಥರ ಅನಿಸುತ್ತೆ. ನೆಕ್ಸ್ಟ್ ಬೇರೆ ಕಂಟೆಂಟ್ ಮಾಡೋವಂಥ ವ್ಲಾಗು, ಇನ್ಫಾರ್ಮೇಟಿವ್ ವ್ಲಾಗ್ ಕೊಡೋದಕ್ಕೆ, ಅಟ್ಲಿ ಡೈಲಿ ವ್ಲಾಗ್ಸ್ ಮಾಡೋದಕ್ಕೂ ಕೂಡ ನಮ್ಗೆ ಒಂಥರ ಮೋಟಿವೇಟ್ ಅನಿಸುತ್ತೆ. ನೀವು ಕೊಡೋ ಒಂದು ಲೈಕಿಂದ ಅಥವಾ ನೀವು ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ಸ್ ಎಕ್ಸ್ಟ್ರಾ ಆದಾಗಿಂದನೂ ನಮಗೆ ಸ್ವಲ್ಪ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಎಂಕರೇಜ್ಮೆಂಟ್ ಕೂಡ ಸಿಗುತ್ತೆ. ಸೊ ಆಗಸ್ಟ್ ಮಂತಲ್ಲಿ ನಾನು ಹೇಳಿರೋ ಪ್ರಕಾರ ನಿಜವಾಗ್ಲೂ ಒಳ್ಳೆ ಚೆನ್ನಾಗಿರೋ ವ್ಲಾಗ್ಸ್ಗಳನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಕಂಪಲ್ಸರಿ. ಹಬ್ಬದ ವ್ಲಾಗ್ಸ್ ಕೂಡ ಇದ್ದೇ ಇರುತ್ತೆ, ಆಮೇಲೆ ಎಂಟರ್ಟೈನ್ಮೆಂಟ್ ವ್ಲಾಗ್ಸು, ಅದು ಇದು ಡೈಲಿ ವ್ಲಾಗ್ಸ್ ಇದ್ದೇ ಇರುತ್ತೆ. ಆಮೇಲೆ KEದು ವ್ಲಾಗ್ಸ್ ಇದ್ದೇ ಇರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿರೋ ಎಲ್ಲ ಫೋನ್ ತಗೊಂಡು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ನೈಬರ್ಸ್ ಜೊತೆ ಶೇರ್ ಮಾಡಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿಸಿ. ನೀವು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಸಿದಷ್ಟು, ಎಷ್ಟು ಲೈಕ್ ಕೊಟ್ಟಷ್ಟು ನನಗೆ ಎಂಕರೇಜ್ಮೆಂಟ್ ಜಾಸ್ತಿ ಸಿಗುತ್ತೆ. ಸೊ ಇದೇ ಥರ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಆಗಸ್ಟ್ 1 ಇವತ್ತು, ಈ ಮಂತ್ ಪೂರ್ತಿ ಆದಷ್ಟು ಜಾಸ್ತಿ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಕೀಪ್ ವಾಚಿಂಗ್ ನಿರಂಜನ್ ಕುರಾಳ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.